ಚೇಂಜ್ ಆಗೋದು ಎಲ್ಲಿ ಅಂತ ನೋಡಿದ್ರೆ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ, ಎಕ್ಸ್ ಅನ್ನೋ ಅಕ್ಷರದ ಉಚ್ಚಾರಣೆ ಎಕ್ಸ್ ಅಂತಾನೆ ಎಲ್ಲಿ ಹೇಳಬೇಕು ಅಂದ್ರೆ ಎಕ್ಸ್ ಅನ್ನೋ ಉಚ್ಚಾರಣೆ ಇದು ಎಲ್ಲೆಲ್ಲಿ ಹೇಳಬೇಕು ಅನ್ನೋದು ರೂಲ್ ಇದೆ. ಇಂಥ ಕಡೆ ಮಾತ್ರ ಹೇಳಬೇಕು. ಇದನ್ನ ನೋಡಿದ್ವಾ? ಈಗ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಎಕ್ಸ್ ಗೆ ಬೇರೆ ಯಾವ್ದು ಸೌಂಡ್ ಇದೆ. ನಾನು ಆಗ್ಲೇ ಹೇಳಿದೆ ನಿಮಗೆ, ಎಕ್ಸ್ ಅನ್ನೋ ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇದೆ. ಕಾಮನ್ ಆಗಿ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಎಕ್ಸ್ ಗೆ ಎಕ್ಸ್ ಅಂತಾನೆ ಹೇಳ್ತೀವಿ, ಫಿಕ್ಸ್, ಮಿಕ್ಸ್ ಅಲ್ವಾ? ಬಟ್ ಅದಲ್ಲದೆ ಬೇರೆ ಸೌಂಡ್ಸ್ ಇದೆಯಾ ಅನ್ನೋದನ್ನ ನೋಡಬೇಕು. ಈಗ ಎರಡನೇ ಸೌಂಡ್ ನೋಡೋಣ. ಎಕ್ಸ್ ಗೆ ಆಲ್ರೆಡಿ ಒಂದು ಸೌಂಡ್ ಯಾವುದು, ಕಾಮನ್ ಸೌಂಡ್ ನೋಡಿದ್ವಿ. ಈಗ ಎರಡನೇ ಸೌಂಡ್ ನೋಡೋಣ. ಎರಡನೇ ಸೌಂಡ್ ನಿಮಗೆ ಆಶ್ಚರ್ಯ ಆಗ್ಬೋದು. ಎರಡನೇ ಸೌಂಡ್ ನೋಡಿ, ಜಿ ಮತ್ತೆ ಝೆಡ್ ಎರಡೂ ಸೇರಿದಾಗ ಏನ್ ಬರುತ್ತೆ, ಆ ಸೌಂಡ್ ಬರಬೇಕು. ಜಿ ಮತ್ತೆ ಝೆಡ್. ಓಕೆ, ಜಿ ಪ್ಲಸ್ ಝೆಡ್ ಎರಡೂ ಸೌಂಡ್ ಸೇರಿಸಿ ಅದರದ್ದು ಎಕ್ಸ್ ನ ಉಚ್ಚಾರಣೆ ಆಗುತ್ತೆ. ಉದಾಹರಣೆಗೆ ಗಜ್ ಗಜ್ ಗಜ್, ಗ್ ಮತ್ತೆ ಝೆಡ್, ಗಜ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ವೆನ್ ಟು ಯೂಸ್ GS ಸೌಂಡ್, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಬಿಟ್ವೀನ್ ಟೂ, ನೋಡಿ, ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ ಒತ್ತು ಬಂದ್ರೆ, ಎರಡು ಸ್ವರಗಳ ಮಧ್ಯೆ ಬಂದು ಎರಡು ಸ್ವರಗಳ ಮಧ್ಯೆ ಬಂದು ಫಸ್ಟ್ ಅಕ್ಷರದ ಮೇಲೆ ಒತ್ತು ಬಂದ್ರೆ ಅದನ್ನ ನಾವು ಕ್ಸ್ ಅಂತಾನೆ ಹೇಳ್ತೀವಿ. ಬಟ್ ಇಲ್ಲಿ ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ, ಇದಕ್ಕಿಂತ ಮೊದಲೇ ನೋಡಿ, ಇದು ಮೊದಲನೇ ಅಕ್ಷರ. ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಸ್ಟ್ರೆಸ್ ಬಂದ್ರೆ ನಾವು ಕ್ಸ್, ಕಾಮನ್ ಆಗಿ ಏನ್ KS ಅಂತ ಸೌಂಡ್ ಇದೆ ಅದನ್ನೇ ಹೇಳಬೇಕು. ಇಲ್ಲಿ ಎರಡನೇ GS Z ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಎರಡು ಸ್ವರಗಳ ಮಧ್ಯೆ, ಓಕೆ, ಎರಡನೇ ಅಕ್ಷರದ ಮೇಲೆ ಒತ್ತು. ಎರಡನೇ ಅಕ್ಷರದ ಮೇಲೆ ಅಂದ್ರೆ ನಿಮಗೆ ಒತ್ತು ಹೆಂಗೆ, ಅದೇಂಗೆ ನಾವು ಒತ್ತು ಎರಡನೇ ಅಕ್ಷರದ ಮೇಲೆ ಮೊದಲನೇ ಅಕ್ಷರದ ಮೇಲೆ ಹೆಂಗ್ ಬರುತ್ತೆ ಅಂತ ಅದು ಹೇಳಿದಾಗ ಗೊತ್ತಾಗುತ್ತೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ನಾವ್ ಏನ್ ಹೇಳ್ತೀವಿ ಗೊತ್ತಾ, ಎರಡನೇ ಅಕ್ಷರದ ಮೇಲೆ ಅಂದ್ರೆ ಏನ ಸಪರೇಟ್ ಆಗಿ ಹೇಳಿ. ಎಕ್ಸಾಂಪಲ್, ಎಕ್ಸಿಸ್ಟ್, ಎಕ್ಸಾಟಿಕ್, exuberant, exam, exact, examine, executive, exaggerate, exert, exult, exonerate. Okay, anxiety, anxiety, auxiliary. ಇದು ನಿಮಗೆ ಎರಡನೇ ಪದದ ಮೇಲೆ ಸ್ಟ್ರೆಸ್ ಏನು, ಒಂದನೇ ಪದದ ಮೇಲೆ ಸ್ಟ್ರೆಸ್ ಏನು ಈಗ ಅರ್ಥ ಆಗ್ಲಿಕ್ಕಿಲ್ಲ. ಬಟ್ ಅದು ನೋಡಿ, ನಾನು ಎಕ್ಸಾಂಪಲ್, ಸೊ ಈ ಎಕ್ಸ್ ಅನ್ನೇ ಓದ್ತಾ ಇದ್ದೀನಿ ನಾನು. ಓಕೆ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಎಕ್ಸ್ ನ ಒತ್ತಿ ಹೇಳ್ತಾ ಇದ್ದೀನಿ ನಾನು, ಈನ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ಈನ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ಎಕ್ಸಿಸ್ಟ್. ವೆರಾಸ್ ಇಲ್ಲಿ ನಾವು ಫಸ್ಟ್ ಅಕ್ಷರನೇ ಓದ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಅಕ್ಷರ ಬಾಕ್ಸ್, ಈ ಎಕ್ಸ್ ನಾನು ಓದ್ತಾ ಇಲ್ಲ, ಬಾಕ್ಸರ್ ಅಂತ ಹೇಳ್ತಾ ಇಲ್ಲ, ಬಾಕ್ಸ್. ಈ ಎಕ್ಸ್ ಸೈಲೆಂಟ್, ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಹೌದಾ? ಟ್ಯಾಕ್ಸಿ, ಎಕ್ಸೈಲ್, ಎಕ್ಸಸೈಸ್, ಪಿಕ್ಸೆಲ್,
ಆಕ್ಸಿಸ್. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಸೊ ಇದು ಸರಿಯಾದ ರೀತಿ ಹೇಳೋದು ಹೀಗೆ. ಕನ್ನಡದಲ್ಲಿ ಇದು ಇಲ್ಲ. ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡು. ಆಮೇಲೆ ಕನ್ನಡದಲ್ಲಿ ಸಿಲೆಬಲ್ ಸ್ಟ್ರೆಸ್ ಇಲ್ಲ. ಎಲ್ಲೂ ಒತ್ತಿ ಹೇಳಲ್ಲ ನಾವು ಯಾವುದನ್ನು. ಯಾವುದೇ ಒಂದು ಪದ, ಈಗ ಉದಾಹರಣೆಗೆ ಪಾಠ, ಪಾಠ, ಆಟ, ಊಟ, ಇದು ಯಾವ್ದಾದ್ರು ಒತ್ತಿ ಹೇಳ್ತೀವಾ? ಇಲ್ಲ. ಬಟ್ ಇಂಗ್ಲಿಷಲ್ಲಿ 2 ಅಕ್ಷರ ಇದ್ರೂ, ಐ ಮೀನ್ 2 ಸಿಲೆಬಲ್ ಇದ್ರೂ ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ, ಇಲ್ಲ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ. ಇಲ್ಲಿ ನೋಡಿ ಟ್ಯಾಕ್ಸಿ ಅಂತಿದೆ. ಇಲ್ಲಿ ಸ್ಟ್ರೆಸ್ ಎಲ್ಲಿ ಅದೇ ಸಪರೇಟ್ ಆಗಿ ಡೀಟೇಲ್ ಆಗಿ ನೋಡೋದಾದ್ರೆ ಟೀನ ಸ್ಟ್ರೆಸ್ ಮಾಡ್ತೀವಿ, ಫಸ್ಟ್ ಸಿಲೆಬಲ್ ಟ್ಯಾಕ್ಸಿ. ನಿಮಗೆ ಅನ್ಸುತ್ತೆ ಇದೇನಿದು ಸ್ಟ್ರೆಸ್ ಹೊಸ್ತಾಗಿದೆಯಲ್ಲ ಅಂತ. ಅವ್ರು ಮಾತಾಡೋದೇ ಹಾಗೆ, ಅವ್ರ ಭಾಷೆನೇ ಹಾಗೆ. ಸ್ಟ್ರೆಸ್ ಮಾಡ್ತಾರೆ, ಕೆಲವೊಂದು ಸ್ಟ್ರೆಸ್ ಮಾಡಲ್ಲ, ಕೆಲವು ಅಕ್ಷರಗಳು ಸೈಲೆಂಟ್ ಆಗಿರ್ತವೆ, ಕೆಲವು 3 ಅಕ್ಷರ ಸೈಲೆಂಟ್ ಆಗಿರುತ್ತೆ. ಓಕೆ, ಕೆಲವು ಅಕ್ಷರ, ಅದು ಅಕ್ಷರ ಹೇಗಿರುತ್ತೆ ಹಾಗೆ ಉಚ್ಚಾರಣೆ ಇರಲ್ಲ. ಇವೆಲ್ಲ ಗೊಂದಲಗಳಿರೋದ್ರಿಂದ ನಮಗೆ ಅಷ್ಟಾಗಿ ಕ್ಲಾರಿಟಿ ಸಿಗಲ್ಲ. ದಿಢೀರ್ ಅಂತ ನಾವು ಇಂಗ್ಲಿಷು ಕನ್ನಡ ರೀತಿಯಲ್ಲೇ ಕಲಿತೀವಿ ಅಂತ ಹೇಳೋದು. ಬಹಳಷ್ಟು ವಿಷಯಗಳಿದ್ದಾವೆ. ಇದೇ ಹೊಸದು ನಿಮಗೆ. ಸಿಲೆಬಲ್ ಸ್ಟ್ರೆಸ್ ಅಂದ್ರೇ ಹೊಸದು ಅಲ್ವಾ? ಓಕೆ, ಸೊ ಗೊತ್ತಾಯ್ತಲ್ಲ ಈಗ. ಸೊ ಇಲ್ಲಿ ನಾವು ಎಕ್ಸ್ ಸೆಕೆಂಡ್ ಅಲ್ಲಿದೆ, ಬಟ್ ಇದನ್ನ ಎಕ್ಸ್ ಇಲ್ಲಿ ಒತ್ತೋದಿಲ್ಲ, ಫಸ್ಟ್ ಅಕ್ಷರ ಒತ್ತೀವಿ ನಾವು. ಆದ್ರೆ ಇಲ್ಲಿ ಈ ಫಸ್ಟ್ ಅಕ್ಷರ ಒತ್ತಲ್ಲ ನಾವು, ಒತ್ತಲ್ಲ. 2ನೇ ಅಕ್ಷರ ಒತ್ತೋದ್ರಿಂದ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಯಾವುದು? ಇದನ್ನ ನಾವು ಎಕ್ಸಾಂಪಲ್ ಅಂತ ಹೇಳಲ್ಲ, ಎಕ್ಸಿಸ್ಟ್ ಅಂತ ಹೇಳಲ್ಲ, ಎಕ್ಸಾಟಿಕ್ ಅಂತ ಹೇಳಲ್ಲ. ಇಲ್ಲಿ ಗ ಸೌಂಡ್ ಬರುತ್ತೆ, ಗ. ಈಗ ನೀವು ಹೇಳೋದಾದ್ರೆ ಇದರ ಉಚ್ಚಾರಣೆ ಅಂತ, ಈಗ ನಾವು ಸಪರೇಟ್ ಆಗಿ ಉಚ್ಚಾರಣೆ ಹೇಗೆ ಬರುತ್ತೆ ಅನ್ನೋದಾದ್ರೆ, ಎಕ್ಸಾಮ್ ಅಂತ ಹೆಂಗ್ ಬರೀತೀವಿ, ಈಗ ಇದಿರೋದು ಹಿಂಗೆ. ಆದ್ರೆ ಇದರ ಉಚ್ಚಾರಣೆ, ಸ್ಪಷ್ಟವಾದ ಉಚ್ಚಾರಣೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನು ಬರೀಬೇಕು, ಇದನ್ನ EZAM. ಇದರ ಉಚ್ಚಾರಣೆ ಇದು. ಅರ್ಥ ಆಯ್ತಾ? ಬರಿಬೇಕಾದ್ರೆ ನಾವು ಹೀಗೆ ಬರಿಬೇಕು, ಓದ್ಬೇಕಾದ್ರೆ ಇದನ್ನ ಈ ತರ ಓದ್ಬೇಕು, ಎಕ್ಸಾಮ್. ಆಮೇಲೆ ಏನಿದೆ? ಎಕ್ಸಿಸ್ಟ್ ಈ ತರ ಇದೆಯಲ್ವಾ? ಸೊ ಎಕ್ಸ್ ಏನೋ ಸರಿ, ಇಲ್ಲಿ ನಾವು ಈ ಕ್ಷ ಹಾಕಂಗಿಲ್ಲ, ಎಕ್ಸಿಸ್ಟ್ ಹಾಕಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಸೇಮ್ ಇದೆ, EG. ಇವಾಗ ಏನಾಯ್ತು? ಎಕ್ಸಿಸ್ಟ್, ಎಕ್ಸಾಮ್, ಎಕ್ಸಿಸ್ಟ್. ಗೊತ್ತಾಯ್ತಾ? ಸೊ ಇಲ್ಲಿ ಯಾವ ಸೌಂಡ್ ಬರ್ತಾ ಇದೆ ನಿಮಗೆ? ಗ, ಅದ್ರ ಜೊತೆಗೆ ಜ ಅಲ್ಲ, ಝ. ಅಂದ್ರೆ ಜಿ ಮತ್ತೆ ಝೆಡ್ ಬರ್ತಾ ಇದೆ. ಎಕ್ಸಾಮ್ ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಎಕ್ಸಾಟಿಕ್, ಎಕ್ಸುಬರೆಂಟ್, ಎಕ್ಸಾಮ್. ಅರ್ಥ ಆಯ್ತಾ? ಸೊ ಇದು ಡೀಟೇಲ್ ಆಗಿರೋ, ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ನಮಗೆ ಇದು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದವರಿಗೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ. ಬಟ್ ನಾವು ಫೋನಿಕ್ಸ್ ಮೂಲಕ ಕಲಿಬೇಕಾದ್ರೆ ಇದನ್ನ ಎಕ್ಸ್ ಅಂತಾನೆ ಹೇಳ್ಬಿಡ್ತೀವಿ ಅಲ್ವಾ? ಸೊ ಎಕ್ಸ್ ಆಗಲ್ಲ, ಅದು ಎಕ್ಸಾಮ್ ಅನ್ನೋ ಪದ ಎಲ್ಲರಿಗೂ ಗೊತ್ತು. ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತೀವಿ. ನೀವು ಎಕ್ಸಾಮ್ ಅಂತ ಯಾವತ್ತಾದ್ರೂ ನೋಡಿದೀರಾ? ಇದು ಎಕ್ಸ್ ಇದೆ, ಇಲ್ಲಿ ಜಿ ಬರ್ತಾ ಇದೆ, ಝೆಡ್ ಬರ್ತಾ ಇದೆ, ಯಾವತ್ತಾದ್ರೂ ನೀವು ಅಬ್ಸರ್ವ್ ಮಾಡಿದೀರಾ? ಇಲ್ಲ, ರೈಟ್? ಅದು ಹಾಗೆ ನಾವು ನಮಗೆ ಬೇಡದೇ ಇರಬೇಕಾದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಡೀಟೇಲ್ ಆಗಿ ಇಂಗ್ಲಿಷ್ ಪದಗಳು ಎಷ್ಟೋ ನಾವು ಮಿಸ್ಪ್ರೊನೌನ್ಸ್ ಮಾಡ್ತೀವಿ, ಉಚ್ಚಾರಣೆ ತಪ್ಪು ಮಾಡ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಾ? ಇಲ್ಲ. ಹಾಗೇನೆ ಇಲ್ಲಿ ಗೊತ್ತಾಯ್ತಲ್ಲ? ಸೊ 2ನೇ ಉಚ್ಚಾರಣೆ ನಾವು ಏನ್ ಬರುತ್ತೆ? ಜಿ ಬರುತ್ತೆ. ಓಕೆ, ಆಮೇಲೆ ಇದನ್ನೇ ನಾವು ಇನ್ನು ಮತ್ತೆ ಎಲ್ಲಿ ಹೇಳ್ಬೋದು? GZ, ಗ ಮತ್ತೆ ಝ ಸೇರಿಸ್ಕೊಂಡು ಮತ್ತೆ ಎಲ್ಲಿ ಹೇಳ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ನಾನೇನ್ ಹೇಳಿದೆ? KS, ಕಾಮನ್ ಎಕ್ಸಾಮ್, ಸಾರಿ, ಕಾಮನ್ ಆಗಿ ಸೌಂಡ್ ಮಾಡೋದು ಅದು KS. ಇನ್ನೊಂದು GZ. ಓಕೆ, Z, ಎಕ್ಸ್. ಇದು ಇನ್ನೆಲ್ಲಿ ಹೇಳ್ತೀವಿ ನೋಡಿ? ಎಕ್ಸ್ ಆದ್ಮೇಲೆ EX ಆದ್ಮೇಲೆ H ಸೈಲೆಂಟ್ ಆಗಿದ್ದು ಅದರ ಮುಂದಿನ ಸ್ವರದ ಮೇಲೆ ಒತ್ತು ಬಿದ್ದಾಗ. ಓಕೆ, ಸೊ ಇದು ನಿಮ್ಗೆ ಕನ್ಫ್ಯೂಸಿಂಗ್ ಆಗುತ್ತೆ. ಬಟ್ ನೋಡಿ, EX ಆದ್ಮೇಲೆ H, EX ಆದ್ಮೇಲೆ H ಸೈಲೆಂಟ್ ಆಗಿರುತ್ತೆ, ಹೆಚ್ಚಿನ ಅವಶ್ಯಕತೆ ಇಲ್ಲ ಅಲ್ಲಿ.
ಓಕೆ, ಎಕ್ಸಾಸ್ಟ್. ಆವಾಗ್ಲೂ ಇದ್ರ ಮೇಲೆ ಒತ್ತು ಕೊಡ್ತೀವಿ ನಾವು. ಓಕೆ, ಸೊ ಇಲ್ಲಿ ನೋಡಿ ಮುಂದಿನ ವಾವೆಲ್ ಮೇಲೆ ಒತ್ತು ಬೀಳುತ್ತದೆ. ಎಕ್ಸಾಸ್ಟ್, ಎಕ್ಸಾಸ್ಟ್. ಓಕೆ, ಅವಾಗ ನಾವು ಎಕ್ಸ್ ನ ನಾವು ಝೆಡ್, ಜಿ ಮತ್ತೆ ಝೆಡ್, ಗ ಝ ಹೇಳ್ತೀವಿ. ಎಕ್ಸಾಸ್ಟ್, ಎಕ್ಸಿಬಿಟ್, exhume, exhale, exhort, exhaustive, exhilarate, exhibition. ಎಕ್ಸಿಬಿಷನ್ ಅಂತ ಯಾರಾದ್ರೂ ಹೇಳಿದಿರಾ? ಎಕ್ಸಿಬಿಷನ್, ಎಕ್ಸಿಬಿಷನ್ ಅಂತಾನೆ ಹೇಳ್ತೀವಿ. ಎಕ್ಸಿಬಿಷನ್. ಓಕೆ, ರೈಟ್? ಅರ್ಥ ಆಯ್ತಲ್ಲ? ಸರಿ, ಇದ್ರದ್ದು ಸೆಂಟೆನ್ಸ್ ಇದೆ ನೋಡಿ. ಎಕ್ಸಾಸ್ಟರ್ಸ್, ಎಕ್ಸಿಕ್ಯೂಟಿವ್ಸ್, ಎಕ್ಸಿಬಿಟ್, ಎಕ್ಸುಬೆಂಟ್ ಎಲ್ಲ ಅದರಲ್ಲಿ ನಿಮಗೆ ಅದೇ ಇರುತ್ತೆ ಆ ಸೆಂಟೆನ್ಸ್, ಆ ಟಂಗ್ ಟ್ವಿಸ್ಟಿಂಗ್ ಪ್ರಾಕ್ಟೀಸ್ಗೆ. ಓಕೆ, ರೈಟ್. ನೆಕ್ಸ್ಟ್ ಎಕ್ಸ್ ದು ಸೌಂಡ್, ಎಕ್ಸ್ ದು ಸೌಂಡ್ ನೋಡಿ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸ್ ಅನ್ನೋ ಸೌಂಡಿಗೆ ಎಕ್ಸ್ ಅಕ್ಷರ ಇನ್ನು ಬೇರೆ ಸೌಂಡ್ ಯಾವುದು? ಮೂರನೇ ಸೌಂಡ್. ಎಕ್ಸ್ ಅಕ್ಷರಕ್ಕೆ ಮೂರನೇ ಸೌಂಡ್ ಯಾವುದು ಅಂತ ಹೇಳಿದ್ರೆ ಝೆಡ್. ಝೆಡ್. ಎಕ್ಸ್ ನ ನಾವು ಝೆಡ್ ಅಂತ ಯೂಸ್ ಮಾಡ್ತೀವಿ. ಎಲ್ಲಿ ನೋಡಿ, ಶಬ್ದದ ಶುರುವಿನಲ್ಲಿ ಬಂದ್ರೆ, ಶಬ್ದದ ಶುರುವಿನಲ್ಲೇ ಬಂದ್ರೆ, ಶಬ್ದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ. ತಲೆ ಕೆಡಿಸ್ಕೋಬೇಡಿ, ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇರೋದು. ಜೆರಾಕ್ಸ್ ಅಂತ ಇನ್ನೊಂದು ಯೂಸ್ ಮಾಡ್ಬೋದು. ಓಕೆ, ನೋಡಿ, ಝೈಲೋಫೋನ್, ಝೆನಾ, ಝೆನನ್, ಇವೆರಡು ಇಲ್ಲ. ಓಕೆ, ಸೊ ಇದು ಝೆನನ್ ಅಂತ ಹೇಳ್ಬೋದು. ಇನ್ನೊಂದು ಪದ ಕಾಮನ್ ಆಗಿ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋ ಪದ ಜೆರಾಕ್ಸ್. ಜೆರಾಕ್ಸ್ ಅಲ್ವಾ? ಜೆರಾಕ್ಸ್. ಅದನ್ನ ನಾವು ಝೆಡ್ ಉಚ್ಚಾರಣೆ ಝೆಡ್ ಅಂತ ಹೇಳ್ಬೇಕು. ಬರಿಬೇಕಾದ್ರೆ ಎಕ್ಸ್ ಅಂತಾನೆ ಬರಬೇಕು. ಪದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅಂತ ಹೇಳ್ತಾ ಇದೀನಿ, ಅದ್ರಲ್ಲಿ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ. ಬರೋದು ಕಾಮನ್ ಆಗಿ ಝೈಲಫೋನ್, ಝೈಲಫೋನ್, ಝೆನಾ, ಆಮೇಲೆ ಝೆನನ್ ಅಂತ ಬರ್ಬೋದು. ಝೆನಿತ್ ಬರೋದಿಲ್ಲ, ಇದು ಝೆಡ್ ಬರುತ್ತೆ. ಝೆನನ್ ಅಂತ ಬರ್ಬೋದು. ಆಮೇಲೆ ಉಳಿದಿರೋದು ಜೆರಾಕ್ಸ್. ಸೊ ಶಬ್ದದ ಶುರುವಿನಲ್ಲಿ ಬಂದ್ರೆ ನಾವೇನ್ ಹೇಳ್ಬೇಕು? ಅದನ್ನ ಝ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಎರಡು ಸೌಂಡ್ ಇದೆ, ಅದು ಯಾವ್ದು ಅಂತ ಆಮೇಲೆ ನೋಡೋಣ.